ರಾಜ ರವಿವರ್ಮ ಭಾರತೀಯ ವರ್ಣಚಿತ್ರಕಾರ. ಇವರ ಹೆಸರನ್ನ ಕೇಳಿದ್ರೆ ಭಾರತೀಯ ವರ್ಣಚಿತ್ರರಂಗಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟವರು ರಾಜ ರವಿವರ್ಮ. ರಾಜ ರವಿವರ್ಮನ ಬಗ್ಗೆ ತಿಳಿದವರು ಯಾರೂ ಇಲ್ಲ. ರಾಜ ರವಿವರ್ಮನ ಕುಂಚದಿಂದ ಮೂಡಿದ ಪ್ರತಿಯೊಂದು ಚಿತ್ರಗಳು ಒಂದು ಅದ್ಭುತನಂತೆಯೇ ಹೇಳ್ಬೋದು. ಬಾಲ್ಯದಲ್ಲಿ ನಮ್ಮ ನಿಮ್ಮ ಮನೆಯ ಗೋಡೆ, ದೇವರ ಪೂಜೆ ಹಾಗೂ ನಮಗೆ ದೇವರಾಗಿದ್ದು ರವಿವರ್ಮನವರು ನಿರ್ಮಿಸಿದ್ದ ಆ ಚಿತ್ರಗಳೇ. ಗಣೇಶ, ಲಕ್ಷ್ಮಿ, ಸರಸ್ವತಿ ಚಿತ್ರಗಳು ಇವರ ಕೈಯಿಂದಲೇ ಮೂಡಿ ಬಂದಿದ್ದು. ರಾಜ ರವಿವರ್ಮನವರ ಚಿತ್ರಗಳು ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಫೇಮಸ್. ಈಗ ಇವರ ಕಲಾಕೃತಿಯೊಂದು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಅದು ಯಶೋದೆ ಹಾಗೂ ಕೃಷ್ಣನ ಕಲಾಕೃತಿ. ತಾಯಿ ಮತ್ತು ಮಗನ ಮಮತೆಯನ್ನು ಒಳಗೊಂಡಿರುವಂತೆ ಈ ಚಿತ್ರನ ರಚಿಸಲಾಗಿದೆ. ಈ ಚಿತ್ರವನ್ನು ರಾಜ ರವಿವರ್ಮ ಅವರು 1890ರಲ್ಲಿ ರಚಿಸಿರ್ತಾರೆ. ಯಶೋಧ ಹಸುವಿನ ಬಳಿ ಕೂತ್ಕೊಂಡು ಹಾಲನ್ನ ಕರಿತಾ ಇರ್ತಾರೆ. ಹಿಂದಿನಿಂದ ಬಾಲಕೃಷ್ಣ ಲೋಟವನ್ನು ಹಿಡಿದುಕೊಂಡು ತನ್ನ ತಾಯಿಯ ಹಿಂದೆ ನಿಂತಿರುವ ರೀತಿಯಲ್ಲಿ ಈ ಚಿತ್ರನ ರಚಿಸಲಾಗಿದೆ. ಯುರೋಪಿಯನ್ ಶೈಲಿ ಮತ್ತು ಭಾರತೀಯ ಸಂಪ್ರದಾಯವನ್ನು ಒಳಗೊಂಡಿರುವಂತೆ ಈ ಚಿತ್ರನ ರಚಿಸಿರೋದು ನಾವು ಕಾಣಬಹುದು. ಈ ಕಲಾಕೃತಿಯನ್ನು ವರ್ಮರವರ ಪ್ರೇರಣ ಹಾಗೂ ಅತ್ಯಂತ ಮಹತ್ವದ ಕಲಾಕೃತಿ ಎಂದು ಪರಿಗಣಿಸಲಾಗಿದೆ. ಈ ಅದ್ಭುತ ಕಲಾಕೃತಿ ಏನಿದೆ ಇದನ್ನ ಸೀರಮ್ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಅವರು 167 ಕೋಟಿಗೆ ಖರೀದಿ ಮಾಡಿದ್ದಾರೆ. ರಾಜ ರವಿವರ್ಮ ಅವರ ಕಲಾಕೃತಿಗಳನ್ನು ಭಾರತೀಯ ಸರ್ಕಾರ ರಾಷ್ಟ್ರೀಯ ಸಂಪತ್ತು ಅಂತೇಳಿ ಪರಿಗಣಿಸಿದೆ. ಆದ್ದರಿಂದ ಈ ಕಲಾಕೃತಿಗಳನ್ನು ಭಾರತದಿಂದ ಹೊರಗಡೆ ತಗೊಂಡೋಗೋಕ್ಕೆ ಸಾಧ್ಯ ಇಲ್ಲ. ಈ ಕಲಾಕೃತಿ ಅಷ್ಟೇ ಅಲ್ಲದೆ ರವಿವರ್ಮ ಅವರ ಕೈಯಲ್ಲಿ ಮೂಡಿ ಬಂದಂಥ ಇನ್ನೂ ಅದ್ಭುತವಾದಂಥ ಕಲಾಕೃತಿಗಳು ನಾವು ನೋಡಬಹುದು. ಇದು ಅವರ ಕಲೆ ಹಾಗೂ ನೈಪುಣ್ಯತೆಯ ಒಂದು ಸಂಕೇತವಾಗಿದೆ. ಅವರ ಕೈಯಲ್ಲಿ ಮೂಡಿ ಬಂದಂತಹ ಪ್ರತಿಯೊಂದು ಚಿತ್ರಗಳು ಅದ್ಭುತ ಹಾಗೂ ಒಂದು ಆಕರ್ಷಣೀಯ ಗುಣವನ್ನು ಹೊಂದಿರ್ತವೆ. ಇದು ಅವರ ಕಲೆಗೆ ಇರುವಂತಹ ಒಂದು ಅದ್ಭುತ ಬೆಲೆಯನ್ನು ಸೂಚಿಸುತ್ತದೆ. ಇಲ್ಲಿಯವರೆಗೂ ರವಿವರ್ಮರಂತಹ ಅದ್ಭುತ ಕಲೆಗಳನ್ನ ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.